ಪಂಚಾಯಿತಿಗಳ ಅಧಿಕಾರವನ್ನೇ ಕಸಿದುಕೊಂಡು ಬಿಡ್ತಾರೆ. ಇದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದಿಲ್ಲ. ಯಾಕೆಂದ್ರೆ ಈ ಕೆಲಸ ಕೊಡ್ತಕ್ಕಂಥದ್ದು ಕೇವಲ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ತೀರ್ಮಾನ ಆಗುತ್ತೆ ಹೊರತು ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಆಗೋದಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? ನಿಮ್ಗೆ ಯಾರಿಗಾದ್ರೂ ತಾಕತ್ತಿದೆಯಾ ಅಂತಂದ್ರೆ ಕಾಂಗ್ರೆಸ್ಸಿಗರೇ, ನಿಮ್ಮ ಶಾಸಕರು ಅಶೋಕ್ ಕುಮಾರ್ ಅವರಿಗೆ ತಾಕತ್ತಿದ್ರೆ ಈ ವೇದಿಕೆಯಲ್ಲಿ ಬಂದು ನಿಂತು ನನಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ. ನಿಮ್ಮ ಒಂದೊಂದು ಸುಳ್ಳಿಂದ ನಿಮ್ಮ ಬಟ್ಟೆ ಬಿಡ್ತೇನೆ. ಒಂದೊಂದು ಸುಳ್ಳು ಹೇಳ್ತಿರಲ್ಲ ಅದೆಲ್ಲ ಬಟ್ಟೆ ಬಿಡ್ತೇನೆ. ಇಷ್ಟು ಲಘುವಾಗಿ ಜನರನ್ನ ಪರಿಗಣಿಸಬೇಡಿ. ನಿಮ್ಮ ಸುಳ್ಳುಗಳನ್ನು ನಂಬುವಂತ ಜನ ಇವತ್ತು ಉಳಿದಿಲ್ಲ. ನಿಮ್ಮ ಪ್ಯಾಕೇಜು, ನಿಮ್ಮ ಗಂಜಿ ಕೇಂದ್ರಗಳಲ್ಲಿ ಕೆಲಸ ಮಾಡುವವರು ನಿಮ್ಮನ್ನ ಒಪ್ಪಬಹುದು. ನಾವು ಜನರಿಗೆ ಗೌರವ ಕೊಡ್ತೇವೆ. ನಾವು ನಮ್ಮ ಕಾರ್ಯಕರ್ತರನ್ನಾಗಲಿ ನಮ್ಮ ಬೆಂಬಲಿಗರನ್ನಾಗಲಿ ಗಂಜಿ ಕೇಂದ್ರಗಳಲ್ಲಿ ಉಳಿಸೋದಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್. ಜಾತಿ ಇಲ್ಲ ಇದರಲ್ಲಿ, ಧರ್ಮ ಇಲ್ಲ ಇದರಲ್ಲಿ. ಸರ್ವರನ್ನು ಒಟ್ಟುಗೂಡಿಸಿ ಹೋಗ್ತಕ್ಕಂಥ ಕೆಲಸ ಮೋದಿಜಿಯವರು ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ನವರು ಏನೇನು ಮಾಡ್ತಾರೆ? ನಿನ್ನೆ ಉಪ್ಪಿನಂಗಡಿಗೆ ಬಂದಂತ ಛಲವಾದಿ ನಾರಾಯಣ ಸ್ವಾಮಿ ಅವರು, ನೀವು ಅನುದಾನ ತಂದಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಮ ಸುಳ್ಳನ್ನು ಬಟ್ಟೆ ಬಿಚ್ಚುತ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ಮದು ರಿಯಾಕ್ಷನ್ ಏನು? ನೋಡಿ, ಈ ನಾಯಿ ಇದೆ ಅಲ್ಲ, ಈ ನಾಯಿ ಕಲ್ಲ ಬಂದರೂ ಬೊಗಳ್ತದೆ, ಒಳ್ಳೆಯವರು ಬಂದರೂ ಬೊಗಳ್ತದೆ. ನಾಯಿಗೆ ಬೊಗಳುವೆ ಒಂದು, ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗುದಿಲ್ಲ. ಈ ಛಲವಾದಿಗೂ ಅದೇ ನಾಯಿ ಥರ, ಅದಕ್ಕೆ ಯಾವುದು ಏನಂತ ಗೊತ್ತಾಗುದಿಲ್ಲ. ಪಾಪ ಬೊಗಳಿದೆ, ಅದಕ್ಕೆ ಏನು ಮಾಡೋದು? ಅದಕ್ಕೆ ನಾವೇನು ಕಲ್ಲು ಬಿಸಾಕ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಪ್ರಾಣಿಯಲ್ಲಿ ಅದಕ್ಕೇನು ಕಲ್ಲು ಬಿಸಾಕಿ ಹೋಗ್ಬೋದು. ಮತ್ತು ಒಬ್ಬ ನರ್ಸನ್ನ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಬರ್ತಾ ಇದ್ರಲ್ಲ, ಆ ನರ್ಸನ್ನ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಇದೆ. ಪಾಪ ಇವನಿಗೆ ಅದು ಬುದ್ಧಿಯೂ ಇಲ್ಲ. ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ, ಅವರು ಛಲವಾದಿ ನಾರಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು. ಪಾಪ ನಾನು BJPಯ ನನ್ನ ಬಂಧುಗಳ ಹತ್ರ ವಿನಂತಿ ಮಾಡ್ಕೊಳ್ಳೋದು, ನೋಡಿ ಅದೆಲ್ಲ ಮೇಲ್ಗಡೆಯಿಂದ ಬಂದು ಏನೇನು ಇಲ್ಲಿ ಬೊಗಳಿ ಹೋಗ್ತದೆ, ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ, ಯಾರು MLA ಆಗ್ತಾರ, ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ. ಇಂಥವರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಳು ಮಾಡ್ಕೊಳ್ಳೋದು? ನಮ್ಮ ಬಾಂಧವ್ಯವನ್ನು ಯಾಕೆ ಹಾಳು ಮಾಡ್ಬೋದು? BJP ಕಾಂಗ್ರೆಸ್ ಅಂತ ಇದ್ದೇವೆ, ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ. ಇದೆಲ್ಲ ಇಲ್ಲಿ ಬಂದು ಬೊಗಳಿ ನಮ್ಮನ್ನು ಹಾಳು ಮಾಡೋದಕ್ಕೆ ಇದಕ್ಕೆಲ್ಲ ಬುದ್ಧಿ ಇಲ್ಲ. ಈಗ ನಿಮ್ಮನ್ನು ವೇದಿಕೆಗೆ ಕರ್ಕೊಂಡು ಬನ್ನಿ, ನಾವು ಸವಾಲು ಹಾಕ್ತೇನೆ, ಅವರಲ್ಲಿ ವಾದ ಮಾಡ್ತೇನೆ. ಅವರು ಬಿಡಿ, ಅವರ ಪೂರ್ತಿ ತಂಡ ಬಂದರು ಯಾವುದೇ ಇದರಲ್ಲಿ ನಾನು ಚಾಲೆಂಜಿಗೆ ಇರೋದು. ಅವ್ರು ನನ್ನ ವೇದಿಕೆಗೆ ಬರಲಿ, ನಾನಲ್ಲ ಶಾಸಕ, ನನ್ನ ವೇದಿಕೆಗೆ ಬರ್ಬೋದು. ಅವರ ವೇದಿಕೆಗೆ ನಾನು ಹೋಗುವುದಲ್ಲ. ಒಂದು ಸಾಮೂಹಿಕ ವೇದಿಕೆ ಸೃಷ್ಟಿ ಮಾಡಲಿ, ನಾನು ಉತ್ತರ ಕೊಡ್ತೀನಿ. ಅವರು ಕೂಡಿದ್ರೆ ಅಲ್ಲಿ ಬಂದು ಸಾಮೂಹಿಕ ವೇದಿಕೆಯಲ್ಲಿ ನನ್ನನ್ನು ಕರೆಯಲಿ, ಉತ್ತರ ಕೊಡ್ತೀನಿ. ಅವರ ವೇದಿಕೆಗೆ ನಾನು ಹೋಗ್ಲಿಕ್ಕಲ್ಲ, ಸಾಮೂಹಿಕ ವೇದಿಕೆಗೆ ಬರಲಿ, ಅವರು ಜನರ ವೇದಿಕೆಗೆ ಬರಲಿ, ಜನರ ವೇದಿಕೆಯಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡಲಿ. ನಿಮ್ಮನ್ನು ಬಯಸ್ಲಿಕ್ಕೆ ಎಲ್ಲೇ ಕರೆದಂತೆ? ಅದು ನನಗೆ ಗೊತ್ತಿಲ್ಲ. ನನ್ನನ್ನು ಬಯಸಲಿಕ್ಕೆ ಕರೆದಿದ್ದಾರಾ ಅಲ್ಲ, ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಬಯಸ್ಕೊಳ್ಳೋದ್ರಲ್ಲಿ, ಅವರಿಗೆ ವಾಪಸ್ ಹೇಳೋದ್ರಲ್ಲಿ ನಾವು ಯಾರ ಹತ್ರ ಹೋಗುವುದಿಲ್ಲ. ನಮ್ಮ ತಂಟೆಗೆ ಬಂದರೆ ಮಾತ್ರ ನಾವು ಉತ್ತರ ಕೊಡ್ತೇವೆ ಹೊರತು ನಾವು ಬೇರೆಯವರ ತಂಟೆಗೆ ಹೋಗುವುದಿಲ್ಲ. ನಮ್ಮ ಒಂದೇ ಒಂದು ಉದ್ದೇಶ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಜನ ಅದನ್ನು ಸ್ವೀಕಾರ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಕುಮಾರ್ ರೈ ಇವತ್ತು ತನ್ನ ಮಾತಿನಲ್ಲಿ ನಮ್ಮ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಯವರನ್ನು ಅತ್ಯಂತ ನಿಕೃಷ್ಟವಾಗಿ ಮಾತಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಪ್ರತಿಪಕ್ಷ ನಾಯಕರು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಎಷ್ಟು ಗೌರವ ಉಂಟು ಅಷ್ಟೇ ಗೌರವವಿದೆ. ಛಲವಾದಿ ನಾರಾಯಣ ಸ್ವಾಮಿಯವರು VBG ರಾಮ್ಜಿ ಅದರ ಒಂದು ಪಾದಯಾತ್ರೆ ಮತ್ತು ಜನಜಾಗೃತಿ ಅಭಿಯಾನದಲ್ಲಿ ಬಂದು ಮಾತಾಡಿದರು. ಮಾನ್ಯ ಗೌರವಾನ್ವಿತ ಛಲವಾದಿ ನಾರಾಯಣ ಸ್ವಾಮಿಯವರು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಈ ರಾಜ್ಯದ ನಾಯಕರು. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಸಮಸ್ಯೆಯನ್ನು ಮತ್ತು ಸರ್ಕಾರವನ್ನು ಎಚ್ಚರಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ.
ಅವರು ತಮ್ಮ ಹಾಸನ ಮತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಜ್ಯದ ಸೂಚನೆ ಇತ್ತು, ಛಲವಾದಿ ನಾರಾಯಣ ಸ್ವಾಮಿ ಅವರು ಬರ್ತಿದ್ದಾರೆ, ದಯವಿಟ್ಟು ನಿಮ್ಮ 9 ಮಂಡಲದಲ್ಲಿ ಯಾವುದೋ ಒಂದು ಮಂಡಲದಲ್ಲಿ ಜೋಡಿಸಿ ಈ VBG ರಾಮ್ಜಿ ಕಾರ್ಯಾಗಾರದಲ್ಲಿ ಪಾದಯಾತ್ರೆಯಲ್ಲಿ ಮತ್ತು ಜನಜಾಗೃತಿ ಸಭೆಯಲ್ಲಿ ಭಾಷಣ ಮಾಡಿಸಬೇಕಂದ್ರೆ ರಾಜ್ಯದ ಸೂಚನೆ. ಆ ಸೂಚನೆಯ ಮೇರೆಗೆ ಉಪ್ಪಿನಂಗಡಿ ಅಂದರೆ ಪುತ್ತೂರು ಗ್ರಾಮಾಂತರದಲ್ಲಿ ಪಾದಯಾತ್ರೆ ಮಾಡಿದೆವು. ಅತ್ಯಂತ ಯಶಸ್ವಿಯಾಗಿ ಒಂದೇ ದಿವಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಏನು ಮೋದಿಜಿಯವರ ಕನಸು, ಈ ದೇಶದ ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆ, ಜನಪರ ಯೋಜನೆ ಜನರಿಗೆ ಮುಟ್ಟಿಸುವಂಥ ಕಾರಣಕ್ಕೋಸ್ಕರ ನರೇಗಾವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡದ ಕಾರಣಕ್ಕೋಸ್ಕರ ಪ್ರತಿ ರಾಜ್ಯದಲ್ಲಿ ಅದನ್ನು VBG ರಾಮ್ಜಿಯ ಮುಖಾಂತರ ಇಡೀ ಗ್ರಾಮ ಪಂಚಾಯತಿಗೆ ಶಕ್ತಿಯನ್ನು ತುಂಬುವ ಮುಖಾಂತರ ವಿಕಸಿತ ಭಾರತ ಕನಸನ್ನು, ವಿಕಸಿತ ಗ್ರಾಮ ಪಂಚಾಯತ್ನ ಪ್ರಾರಂಭ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ VBG ರಾಮ್ಜಿ ತಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಸವಲತ್ತನ್ನು ಮುಂಚಿದ್ದ 100 ದಿವಸ 120 ದಿವಸಕ್ಕೆ ಮಾಡಿದ್ದಾರೆ. ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಛಲವಾದಿ ನಾರಾಯಣ ಸ್ವಾಮಿಯವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರ ಭಾಷಣದಲ್ಲಿ ಕಾಂಗ್ರೆಸ್ನವರು ಮಾಡಿದಂಥ ಪ್ರತಿಭಟನೆಗೆ ಇವರು ಸುಮ್ಮನೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇವರು ಪ್ರತಿಭಟನೆ ಮಾಡುವವರು ಏನು VBG ರಾಮ್ಜಿಯ ವಿಚಾರದಲ್ಲಿ ಸರಿಯಾಗಿ ಅರಿತುಕೊಳ್ಳದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇದರಲ್ಲಿ ಭ್ರಷ್ಟಾಚಾರ ತಡೆಯುವ ಕಾರಣಕ್ಕೋಸ್ಕರ ಈ ಕಾಯ್ದೆಯನ್ನು ತಂದಿದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಈ ಭಾಗದ ಶಾಸಕರು, ಯಾರು ಶಾಸಕರಂತ ಕೇಳಿ ಅಶೋಕ್ ಕುಮಾರ್ ರೈ ಅವರು ನನ್ನ ಹತ್ರ ಚರ್ಚೆಗೆ ಬರಲಿ, ಮುಕ್ತವಾಗಿ ಚರ್ಚೆಗೆ ಬರಲಿ, ವೇದಿಕೆಗೆ ಬರಲಿ. ಅವರು ಚರ್ಚೆಗೆ ಬಂದಾಗ ಇವರ ಸುಳ್ಳಿನ ಬಟ್ಟೆಯನ್ನು ಕಲಿಸ್ತೇನೆ ಅಂತ ಅಂದಿದ್ದಾರೆ. ಅಶೋಕ್ ಕುಮಾರ್ ರೈ ಅವರ ಬಟ್ಟೆ ಕಲಿಸ್ತೇನೆ ಅಂದದಲ್ಲ. ಆ ಮಾತಿಗೆ ಯಾವ ರೀತಿ ಅಂದರೆ ಅದೊಂದು ಮಾತು. ಇವರ ಮುಖವಾಡ ಕಲಿಸಿ ಹಾಕಿ, ಸುಳ್ಳಿನ ಮುಖವಾಡ ಕಲಿಸಿ ಹಾಕಿತು, ಇವರ ಸುಳ್ಳಿನ ಬಟ್ಟೆಯನ್ನು ಕಲಿಸಿ ಹಾಕಿ ಇವರು ಬಂದರೆ ಇವರ ಸುಳ್ಳಿನ ಮುಖವಾಡವನ್ನು ಬಟ್ಟೆಯನ್ನು ಕಲಿಸ್ತೇನೆ ಅಂತ ಆ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅಶೋಕ್ ಕುಮಾರ್ ರೈ ಅವರು ತನ್ನ ದಾಷ್ಟ್ಯದ ಮಾತಿನಿಂದ, ಅದರ ಜೊತೆಗೆ ಒಂದು ರಾಜ್ಯ ನಾಯಕರನ್ನು ನಾಯಿಗೆ ಹೋಲಿಸುವ ಮುಖಾಂತರ, ನಾಯಿ ಬೊಗಳ್ತದೆ ನಾನನ್ನೋದು ಅವರಿಗೆ ಶೋಭೆ ತರುವುದಿಲ್ಲ. ಅದ್ರ ಜೊತೆಗೆ ಅವರು ಅಂದಿದ್ದಾರೆ, ಅವರನ್ನು ಕರೆದದ್ದು ಯಾರಂತ ನೋಡಿ. ಅಶೋಕ್ ಕುಮಾರ್ ರೈ ಅವರೇ, ನಮ್ಮ ರಾಜ್ಯ ನಾಯಕರನ್ನು ಕರೀಬೇಕಾದ್ರೆ ನಿಮ್ಮ ಪರ್ಮಿಷನ್ ಅವಶ್ಯಕತೆ ಇಲ್ಲ. ನಾನನ್ನೋದು ನೀವು ಸರಿಯಾಗಿ ಇನ್ನೊಮ್ಮೆ ಆ ವಿಡಿಯೋವನ್ನು ನೋಡಿ. ನಿಮ್ಮ ಬಗ್ಗೆ ನಿಮ್ಮ ಬಟ್ಟೆ ತೆಗಿತೇನೆ ಅಂತ ಹೇಳಿದಲ್ಲ ಅವರೇ ಹೇಳಿದ್ದು ನಿಮ್ಮ ಸುಳ್ಳಿನ ಬಟ್ಟೆಯನ್ನು ಕಲಿಸ್ತೇನೆ. ನಿಮಗೆ ವೈಯಕ್ತಿಕವಾಗಿ ನಿಮ್ಮನ್ನು ಇದು ಮಾಡಲಿಲ್ಲ. ನಿಮ್ಮ ಸುಳ್ಳಿನ ಬಟ್ಟೆ ಅಂದ ತಕ್ಷಣ ರಾಜ್ಯದ ಅಭಿವೃದ್ಧಿ ಕೂಡ ಬಂತು. ನೀವಂತೀರಿ 1000 ಕೋಟಿ ತಂದಿದ್ದೀವಿ, 2000 ಕೋಟಿ ತೋರಿಸಿ ಅಲ್ಲ, ಪುತ್ತೂರಲ್ಲಿ ತೋರಿಸಿ. ರಾಜ್ಯದಲ್ಲಿ BJP ಸರ್ಕಾರ ಇರುವಾಗ 1000 ಕೋಟಿ ಅನುದಾನ ಇಲ್ಲ, ರಸ್ತೆ ಪ್ರತಿಯೊಂದು ಗೊತ್ತಾಗ್ತದೆ. ನೀವು ತೋರಿಸಿಕೊಡಿ, ನಾವು ಒಪ್ತೇವೆ ಅಶೋಕನ, ನಿಮ್ಮನ್ನು ಕೂಡ ನೀವು ಶಾಸಕರು, ನಿಮಗೆ ಗೌರವ ಕೊಡ್ತೇವೆ. ಹಾಗೆ ಅಂತೇಳಿ ಇಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಇಡೀ ರಾಜ್ಯದ ಜನತೆಗೆ ಗೊತ್ತುಂಟು. 1,94,000 ಕಿಲೋಮೀಟರ್ ರಸ್ತೆ ಉಂಟು, ಗ್ರಾಮೀಣ ರಸ್ತೆ. ನಿಮ್ಮ RDPR ಸಚಿವರು ಅಂತಾರೆ 1,000 ಕೋಟಿ ಇಟ್ಟಿದ್ದೀವಿ ಅಂತ. ಎಲ್ಲಿ ಬಂದಿದೆ? ಯಾವುದಾದ್ರು ಗ್ರಾಮೀಣ ಭಾಗ ನೋಡಿ. ಅದ್ರ ಜೊತೆಗೆ ನೀವಂತೀರಿ ನಿಮಗೆ ಬೈಲಿಕ್ಕೆ ನಾವು ಛಲವಾದಿ ನಾರಾಯಣ ಸ್ವಾಮಿಯವರನ್ನು ಕರೀಬೇಕಂತಿಲ್ಲ. ರಾಜ್ಯದ ಹಿರಿಯರು ನಿಮಗೆ ಬಯಸಲಿಕ್ಕೆ ಕರೆದದ್ದು ಕೂಡ ಅಲ್ಲ. VBG ರಾಮ್ಜಿಯನ್ನು ಅತ್ಯಂತ ಜನಪರ ಇದನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಅವರನ್ನು ಕರೆದಿದ್ದೀವಿ. ಮತ್ತು ನಿಮಗೆ ಬೈಲಿಕ್ಕೆ ನಿಮ್ಮ ಸರ್ಕಾರವನ್ನು ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಬೈತಿದ್ದಾನೆ. ಎಲ್ಲಿಯುಂಟು ಅಭಿವೃದ್ಧಿ? 15 ಹಣಕಾಸನ್ನು ಬಿಟ್ಟರೆ ನಿಮ್ಮ ರಾಜ್ಯ ಸರ್ಕಾರ ಕೊಡುವಂಥ 10 ಲಕ್ಷ. 10 ಲಕ್ಷದಲ್ಲಿ ಪ್ರತಿ ಪಂಚಾಯತ್ಗೆ ಹೋದಾಗ ಗೊತ್ತಾಗ್ತದೆ. 6 ಲಕ್ಷ ಅವರಿಗೆ ಸಂಬಳ ಕೊಡುವಂಥದ್ದು. ಇದಕ್ಕೆ ಇವರಿಗೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಇವರಿಗೆ ಕಟ್ ನಂಬರ್ ಏನು 10 ಲಕ್ಷ ನೀವು ರಾಜ್ಯ ಸರ್ಕಾರ ಕೊಡುವಂಥದ್ದು. ಅದರಲ್ಲಿ 6 ಲಕ್ಷ ಸಿಬ್ಬಂದಿ ವೇತನಕ್ಕೆ ಹೋಗ್ತದೆ, 4 ಲಕ್ಷ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಕ್ಕೆ. ಎಲ್ಲಿಯುಂಟು ಅಭಿವೃದ್ಧಿ? ಕೇವಲ ಪ್ರತಿ ಪಂಚಾಯತ್ ಕೂಡ 15 ಹಣಕಾಸನ್ನೇ ನಂಬಿದ್ದದ್ದು. ಆ ಕಾರಣಕ್ಕೆ ಅಭಿವೃದ್ಧಿ ಕೂಡ ಆಗಿದೆ. ಕೋಟಿಗಟ್ಟಲೆ ಹಣ ಕೊಟ್ಟಿದ್ದಾರೆ. ನಾನನ್ನುವುದು ದಯವಿಟ್ಟು ಇದೊಂದು ಪುಣ್ಯದ ಮಣ್ಣು. ನೀವು ಶಾಸಕರಿದ್ದೀರಿ, ನೀವು ನಿಮ್ಮ ಮಾತಲ್ಲಿ ಅಂದಿದ್ದೀರಿ, ನೀವು ಅಧಿಕಾರ ಬರ್ತದೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ನಾಯಿಗೆ ಹೋಲಿಸುವಂಥದ್ದು. ಅದು ಕೂಡ ಪರಿಶಿಷ್ಟ ಜಾತಿಯವರು, ಒಂದು ಶೆಡ್ಯೂಲ್ ಕಾಸ್ಟಿಗೆ ಸಂಬಂಧಪಟ್ಟವರು. ನಾನನ್ನೋದು ಎಲ್ಲ ಶೆಡ್ಯೂಲ್ ಕಾಸ್ಟ್ ಎಲ್ಲ ಪ್ರತಿಯೊಂದು ನಾಯಕರು, ಯುವಕರು, ಪ್ರತಿಯೊಂದು ಕಾಲೋನಿಯವರು ಎದ್ದು ನಿಂತರೆ ನಿಮ್ಮ ಅಧಿಕಾರ ನಿಲ್ತದ ಅಶೋಕಣ್ಣ. ಆ ಕಾರಣಕ್ಕೆ ನೀವು ನಿಮ್ಮ ಮಾತಿಗೆ ನೀವು ಕ್ಷಮೆಯನ್ನು ಕೇಳಬೇಕು. ನಮಗೆ ನೋವಾಗಿದೆ. ಕರೆದದ್ದು ನಾವು ಅಂದರೆ ರಾಜ್ಯದವರು ಹೇಳಿದ ಮೇರೆಗೆ ನಾವು ಕರೆದಿದ್ದೇವೆ. ಅವರು ಭಾಷಣ ಮಾಡಿದ್ದೇವೆ. 8 ಕ್ಷೇತ್ರದಲ್ಲಿ ನಾವು ಮಾಡ್ತೇವೆ. ಅಂದರೆ ಗ್ರಾಮಾಂತರ ನಗರ ಸೇರಿ 9 ಕ್ಷೇತ್ರದಲ್ಲಿ ಕೂಡ ಇದನ್ನು ಈ ಹೋರಾಟ ಅಲ್ಲ, ಇದು ನಿಮ್ಮ ಹೋರಾಟಕ್ಕೆ ನಾವನ್ನೋದು ಮೋದಿಜಿಯವರು ಯಾವ ರೀತಿ ನಾ ಕಾವುಂಗ ನಾ ಕಾನೆದುಂಗ, ನಿಮ್ಮ ಕಾಂಗ್ರೆಸ್ನವ್ರು ಯಾವ ರೀತಿ ಇತ್ತಂದರೆ ಈ ಮಹಾತ್ಮ ಗಾಂಧಿ ನರೇಗಾದ ಹೆಸರಲ್ಲಿ, ಗಾಂಧೀಜಿಯವರ ಹೆಸರಲ್ಲಿ ಇದೊಂದು ಬಂಗಾರದ ಕೋಳಿ ಮೊಟ್ಟೆ ಇಡ್ತಿತ್ತು. ಅದನ್ನು ಈಗ ನಿಲ್ಲಿಸ್ತಾರೆ. ಆ ಕಾರಣಕ್ಕೋಸ್ಕರ ಹಾಪಿತನ ಇಡೀ ರಾಜ್ಯದಲ್ಲಿ ಉಂಟು. ಇಡೀ ದೇಶದಲ್ಲಿ ಕರ್ನಾಟಕ ಬಿಟ್ಟರೆ ಪಂಜಾಬ್ ಎಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿಲ್ಲ. ನೀವು ಪ್ರತಿಭಟನೆ ನಿಲ್ಲಿಸಿ VBG ರಾಮ್ಜಿಗೆ ಸಾಥ್ ಕೊಡಿ. ಆ ಮುಖಾಂತರ ಈ ನರೇಂದ್ರ ಮೋದಿಜಿಯವರು ಏನು 10 ವರ್ಷದಲ್ಲಿ ಅಭಿವೃದ್ಧಿಯನ್ನು ಮಾಡಿದಾರಲ್ಲ,
ಈ ದೇಶದ ಆರ್ಥಿಕತೆ 13ರಿಂದ 4ನೇ ಸ್ಥಾನಕ್ಕೆ ಬಂದು ನಿಂತಿತ್ತಲ್ಲ, ಆ ಕಾರಣಕ್ಕೆ ನೀವು ಕೂಡ ಇದಕ್ಕೆ ಸಹಕಾರ ಕೊಡಿ. ದಯವಿಟ್ಟು ನಿಮ್ಮ ಮಾತಿನ ಏನು ಆ ಭರಾಟೆಯಲ್ಲಿ ಈ ಥರ ಹೇಳಿದ್ದೀರಿ, ದಯವಿಟ್ಟು ನೀವು ಆ ಹಿರಿಯರಿಗೆ ಕ್ಷಮೆಯನ್ನು ಕೇಳಬೇಕಂತ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ